ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಲ್ಲಿಂತ ನಾವೇನು ಗುಲ್ಬರ್ಗಕ್ಕೆ ಹೋಗ್ತೀವಲ್ಲ ಹೈವೇ ಒಂದು ಮಳಕೇಡ್ ಅಂತ ಬರ್ತದೆ. ಮಳಕೇಡ್ ಹೆಂಗಾದಪ್ಪ ಅಂತಂದ್ರೆ ಅದು ರಾಷ್ಟ್ರಕೂಟರ ನಾಡು. ಇಡೀ ನಮ್ಮ ಕರ್ನಾಟಕದಾಗೆ ದೊಡ್ಡ ಜಿಲ್ಲಾ ಪಂಚಾಯತ್ ಇದ್ದುದು ನಮ್ಮ ಮಳಕೇಡ್ ಜಿಲ್ಲಾ ಪಂಚಾಯತ್. ಇಲ್ಲಿ ಒಂದು ದೊಡ್ಡದೊಂದು ಕಾಗಿಣ ನದಿ ಅದ. ಇದು ಏನು ನೋಡ್ಲತ್ತಿರಲ್ಲ ಹಳೀದು ಬ್ರಿಡ್ಜ್. ಇದು ಈ ಹಳಿ ಬ್ರಿಡ್ಜು ಯಾವಾಗ ಮಳೆ ಬಂತಪ್ಪ ಅಂತಂದ್ರೆ ನೀರೆಲ್ಲ ಬ್ರಿಡ್ಜ್ ಮ್ಯಾಗಿಂದ ಹೋಗ್ತೀವಿ. ಗುಲ್ಬರ್ಗಕ್ಕೆ ಹೋಗ್ಬೇಕು ಬರಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು. ಸತತವಾಗಿ ನಾವಾಗಲಿ ಮತ್ತು ಬೇರೆದವ್ರು ಎಲ್ಲರಾಗಲಿ ಒಂದು ಕೋರಿಕೆ ಇಟ್ಟಿದ್ವಿ, ವಿಡಿಯೋಗಳು ಮಾಡಿದ್ದೀವಿ. ಎಲ್ಲರಿಗೂ ಒಂದು ಹೊಸ ಬ್ರಿಡ್ಜ್ ಬೇಕು, ನಮಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಸತತವಾಗಿ ಕೋರಿಕೆ ಇಟ್ಟಿದ್ದೀವಿ. ಅದಕ್ಕಾಗಿ ಇದು ಹಳಿ ಬ್ರಿಡ್ಜ್ ಅದಲ್ಲ, ಹೊಸ ಬ್ರಿಡ್ಜು. ಇದು ಕಟ್ಟಲಕ್ಕೆ 5 ವರ್ಷ ತೊಗೊಂಡಾರ. ಕಟ್ಲಕ್ಕೆ 5 ವರ್ಷ ತೊಗೊಂಡಾರ. ಆದ್ರೂ ಪರವಾಗಿಲ್ಲ, ಸಂಪೂರ್ಣ ಫೈನಲ್ ಮಾಡ್ಯಾರ. ಹೋಗ್ಲಕ್ಕೂ ಬರೋರಿಗೆ ಒಳ್ಳೆ ಸೂಪರ್ ವ್ಯವಸ್ಥೆ ಮಾಡ್ಯಾರ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಸಮಸ್ತ ಸೇಡಂ ತಾಲೂಕದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಮೇನ್ ವಿಷಯಕ್ಕೆ ಬರ್ತೀನಿ. ಇದು ವಿಡಿಯೋ ಯಾಕೆ ಮಾಡ್ಲತ್ತೀವಪ್ಪ ಲೈವ್ ಅಂತ. ಬ್ರಿಡ್ಜ್ ಓಪನಿಂಗ್ ಆಗಿ 6 ತಿಂಗಳು 1 ವರ್ಷ ಸಮೀಪ ಆಗ್ಲತ್ತದ. ಬ್ರಿಡ್ಜಿನ ಮ್ಯಾಗು ರೈಟಿಗೆ ಮತ್ತು ಲೆಫ್ಟಿಗೆ ನೀವೇನು ನೋಡ್ಲತ್ತೀರಲ್ಲ, ಇವೆಲ್ಲ ಕಂಬಗಳು ಲೈಟ್ ಹಾಕ್ಯಾರ. ಲೈಟ್ ಹಾಕಿ ಕಂಬಗಳು ದೊಡ್ಡ ದೊಡ್ಡ ಅವ ಮತ್ತು ಲೈಟ್ಗಳು ಹಾಕ್ಯಾರ. ಲೈಟ್ ಮಾತ್ರ ಇನ್ನೂವರೆಗೂ ಚಾಲುವೇ ಮಾಡಿಲ್ಲ. ಬ್ರಿಡ್ಜ್ ಓಪನಿಂಗ್ ಆಯ್ತು, ಲೈಟ್ಗಳು ಕಂಬ ಹಾಕ್ಯಾರ, ಕಂಬಕ್ಕೆ ಮತ್ತು ಲೈಟ್ನು ಅವ. ಲೈಟ್ ಯಾಕೆ ಚಾಲು ಆಗಲಾಗ್ಯಾವವು? ಏನು ಬಟನ್ ಹಾಕೋದು ನೆನಪೋಗ್ಯದ ನಿಮಗೂ? ಏನು ಬಟನೇ ಬಂದ್ ಮಾಡಿಟ್ರೆ ಏನು ಸುಮ್ಮನೆ ಮಂದಿ ಕಣ್ಣಿಗೆ ಕಾಣಂಗ ಕಂಬಗಳು ಹಾಕಿ ಕೇಸಿ ಲೈಟ್ಗಳು ಹಾಕಿಟ್ಟಿರಿ ಏನಂತ ನನಗೆ ಅರ್ಥ ಆಗಲಾಗ್ಯದ. ಅಲ್ಲ, ಬರೀ ಕಂಬಗಳವ, ಕಂಬಕ್ಕೆ ಲೈಟ್ ಅವ, ಅವು ಲೈಟ್ಗಳು ಚಾಲುವಿಲ್ಲ. ರಾತ್ರಿ ಆಯ್ತಪ್ಪ ಅಂದ್ರು ಸಾರ್ವಜನಿಕರಿಗೆ ಎಷ್ಟು ಕತ್ತಲಾಗ್ತದಪ್ಪ ಅಂತಂದ್ರು ನಿಮ್ಮೆಲ್ಲರಿಗೂ ತೋರಿಸ್ತೀವಿ ನೋಡ್ರಿ. ಬ್ರಿಡ್ಜ್ ಓಪನಿಂಗ್ ಮಾಡ್ಲಕ್ಕೂ 5 ವರ್ಷ ತಗೊಂಡಿರಿ. ಇವು ಲೈಟ್ ಕಂಬಕ್ಕೆ ಲೈಟ್ಗಳು ಚಾಲು ಮಾಡ್ಲಕ್ಕ 5 ವರ್ಷ ತಗೋತೀರಿ, ಏನು 10 ವರ್ಷ ತಗೋತೀರಿ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ನನಗೆ ಅರ್ಥ ಆಗಲಾಗ್ಯದ. ಬ್ರಿಡ್ಜ್ ಸಂಪೂರ್ಣ ಹೆಂಗಾಗ್ಯದ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ನಿಮಗೆ ಬ್ರಿಡ್ಜ್ ತೋರಿಸ್ತೀನಿ. ಈಗ ನೋಡ್ರಿ, ಈಗ ಬ್ರಿಡ್ಜ್ ಮ್ಯಾಗಿಂದ ಹೋಗ್ಲತ್ತೀವಿ ನೋಡ್ರಿ. ಈಗ ಇದು ಬ್ರಿಡ್ಜ್, ಇದು ಹಳಿ ಬ್ರಿಡ್ಜ್ ಮ್ಯಾಗ ಇದ್ದೀವಿ ಈಗ ನಾವು. ಈಗ ಹೊಸದು ನೋಡ್ರಿ, ಎಷ್ಟು ಸೂಪರ್ ಆಗಿ ಜಬರ್ದಸ್ತ್ ಆಗಿ ಮಸ್ತನಾಗಿ ಮಾಡ್ಯಾರ. ಇದು ಮಾಡ್ಲಕ್ಕ 5 ವರ್ಷ ತಗೊಂಡಾರ. ನನ್ನ ಪ್ರಕಾರ 1 ವರ್ಷನಾಗ ಇಷ್ಟು ದೊಡ್ಡ ಬ್ರಿಡ್ಜ್ ಮಾಡಬಹುದು. ಅದೇನು ದೊಡ್ಡ ವಿಷಯನೇ ಅಲ್ಲ. ಇದೇನು ಹಳಿದ್ ನೋಡ್ಲತ್ತೀರಿ ನೀವು, ಹಳಿದ್ರ ಮ್ಯಾಗ ಹೋಗ್ಲತ್ತೀವಿ ನಾವು. ಈಗ ಬರ್ರಿ, ಇದು ಹೊಸ ಬ್ರಿಡ್ಜ್ ಅದಲ್ಲ. ಈಗ ಇದು ಹೊಸ ಬ್ರಿಡ್ಜ್. ಇದು ಈ ತರ ಲಾರಿಗಳು ಮತ್ತು ರೈಟಿಗೆ ಲೆಫ್ಟಿಗೆ ನಿಂದಿರ್ತಾವ. ಅವನು ನಿಂದಿರಬಾರ್ದು. ನಿಂದುವಪ್ಪ ಅಂದ್ರೆ ಲಾರಿಗಳು ನಿಂತು ಅಂದ್ರೆ ಸಾರ್ವಜನಿಕರು ತೊಂದರೆ ಆಗ್ತದ ಮತ್ತು ಆಕ್ಸಿಡೆಂಟ್ಗಳು ಆಗ್ತಾವ. ಬರ್ರಿ ನೋಡ್ರಿ, ಇಲ್ಲಿದು ಹಳಿ ಬ್ರಿಡ್ಜ್ ಇದೆಯಲ್ಲ, ಈ ಹೊಸ ಬ್ರಿಡ್ಜ್ ಮ್ಯಾಗ ಪಾದಾರ್ಪಣೆ ಮಾಡೋರು ಬರ್ರಿ. ಆಹಾ ನೋಡ್ರಿ, ಲೈಟ್ ಕಂಬಗಳವ. ಲೈಟ್ ಕಂಬಗಳು ಹೆಸರಿಗೆ ಮಾತ್ರ ಲೈಟ್ ಕಂಬ ಅವ. ಲೈಟ್ ಕಂಬಗಳಿಗೆ ಲೈಟೇ ಬಿದ್ದಿಲ್ಲ. ಬರ್ರಿ, ಈಗ ಹೊಸ ಬ್ರಿಡ್ಜ್ ನೋಡ್ರಿ ಹೆಂಗದ ನೋಡ್ರಿ. ಈಗ ಎಷ್ಟು ಸೂಪರ್ ಆಗಿ ಮಾಡ್ಯಾರ, ಅದ್ಭುತವಾಗಿ ಮಾಡ್ಯಾರ, ಮಸ್ತ್ ಅದ. ಲೈಟ್ ಕಂಬಗಳು ಮಸ್ತ್ ಅವ. ಅಂದ್ರೆ ಲೈಟ್ ಕಂಬಗಳಿಗೆ ಲೈಟೇ ಬಿದ್ದಿಲ್ಲಲ್ಲ. ನನಗನಿಸ್ತದ ಲೈಟ್ ಬಟನ್ ಚಾಲು ಮಾಡೋದು ನೆನಪೋಗ್ಯದ ಏನಂತ ಅನಿಸ್ತದ ನನಗೆ. ಇದು ನೋಡ್ರಿ ಬ್ರಿಡ್ಜ್ ನೋಡ್ಲತ್ತಿರಲ್ಲ, ಲೈಟ್ ಕಂಬ. ಬ್ರಿಡ್ಜ್ ಸೂಪರ್, ಲೈಟ್ ಕಂಬ ಸೂಪರ್. ಲೈಟ್ ಕಂಬಕ್ಕೆ ಲೈಟ್ಗಳು ಹಾಕಿರಲ್ಲ ಬಾಕ್ಸ್ ತರ, ಅದೂ ಸೂಪರ್. ಮತ್ತು ಚಾಲು ಆಗದ ಯಾವಾಗ ಚಾಲು ಆಗ್ತದ ಸಾರ್ವಜನಿಕರಿಗೆ. ಇಲ್ಲಿ ನೋಡ್ರಿ, ಈಗ ಬರ್ರಿ ತೋರಿಸ್ತೀನಿ. ಈಗ ಇಲ್ಲಿ ನೋಡ್ರಿ ಎಷ್ಟು ಕತ್ತಲದ ನೋಡ್ರಿ. ಈಗ ಇಷ್ಟು ಕತ್ತಲದ. ಈ ಕಡೆ ನೋಡ್ರಿ ಎಷ್ಟು ಕತ್ತಲದ. ಈಗ ಈ ತರ
ಫುಲ್ ಬ್ರಿಡ್ಜ್ ಮ್ಯಾಗ ಫುಲ್ ಕತ್ತಲದ. ಅದಕ್ಕೆ ನಮ್ದು ಏನು ಕೋರಿಕೆ ಅದ ಅಂದ್ರೆ ಬ್ರಿಡ್ಜ್ ಓಪನಿಂಗ್ ಆಗ್ಯದ, ಸೂಪರ್ ಆಗ್ಯದ, ಓಲಕ್ಕೆ ಬರ್ಲಕ್ಕೂ ಆಗ್ಯದ. ಆದಷ್ಟು ಎಲ್ಲ ಕಂಬಗಳಿಗೆ ಲೈಟ್ ಚಾಲು ಮಾಡಬೇಕು, ಒಳ್ಳೆಯ ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ನಮ್ಮ ಕಳಕಳಿಯ ಮನವಿ ಅದ. ನೋಡ್ರಿ ಹೆಂಗದಿ ಇದು ಲಾರಿ ಹೋಗ್ಲತ್ತದ. ಹಂಗೆ ಬರ್ರಿ, ಹಂಗೆ ಮುಂದೆ ತೋರಿಸ್ತೀನಿ ನಿಮ್ಮೆಲ್ಲರಿಗೆ. ಬರ್ರಿ ಬರ್ರಿ, ಬ್ರಿಡ್ಜ್ ಮ್ಯಾಗ ಇದ್ದೀವಿ. ಇದು ಕಾಗಿಣ ನದಿ. ಬರ್ರಿ, ಕಾಗಿಣ ನದಿ ಮ್ಯಾಗ ನಮ್ಮ 2 ವೀಲರ್ ಮೇಲೆ ಪಯಣ. ಕಂಬಗಳು ಕಣ್ಣಿಗೆ ಕಾಣ್ತಾವ, ಓಹೋ ಮಸ್ತಾವ. ಆ ರೈಟಿಗೆ ಲೆಫ್ಟಿಗೆ ದೊಡ್ಡ ದೊಡ್ಡ ಕಂಬಗಳು, ಕಂಬಕ್ಕೆ ಲೈಟ್ಗಳು ಅವ, ಚಾಲು ಆಗಲ್ಲಾಗ್ಯಾವ. ಅದೇ ಹೆಂಗ್ ಚಾಲು ಆಗಲ್ಲಾಗ್ಯಾವ ಅಂತ ಅದು ನನಗೆ ಗೊತ್ತಾಗಲ್ಲಾಗ್ಯಾವ. ಯಾಕೆ ಚಾಲು ಆಗಲ್ಲಾಗ್ಯಾವ, ಇದ್ರ ಉದ್ದೇಶ ಏನು, ಇದ್ರ ಹಿಂದಿದ್ದು ಏನದ? ಏನು ರೊಕ್ಕ ಇಕ್ಕ ತಿಂದು ಆರಾಮ್ ಕಣ್ಣು ಮುಚ್ಕೊಂಡು ಏನು ಮಕ್ಕಂದಿರ, ಏನು ರೊಕ್ಕ ಸಿಗ್ತಾವ, ರೊಕ್ಕ ಸಿಕ್ಕ ಮ್ಯಾಗೆ ಲೈಟ್ಗಳು ಚಾಲು ಮಾಡ್ಬೇಕಂತ ಡಿಸೈಡ್ ಮಾಡಿರಿ? ಅದು ಅರ್ಥ ಆಗ್ಲಾಗ್ಯದ. ನೋಡ್ರಿ, ಈಗ ಇಲ್ಲಿನೂ ಕಂಬ, ಇಲ್ಲಿನೂ ಕಂಬ, ಕಂಬಕ್ಕೆ ಲೈಟ್ ಮಾತ್ರ ಚಾಲುವಿಲ್ಲ. ಮತ್ತು ಅದೇ ರೀತಿ ಇನ್ನೂ ಒಂದು ದೊಡ್ಡ ಸಮಸ್ಯೆ ಇಲ್ಲಿರೋದೇನಂದ್ರೆ, ಇವು ನೋಡ್ರಿ, ಈಗ ಇವು ಲಾರಿಗಳು ರಾಜ್ಯ ರೋಷವಾಗಿ ಆರಾಮ್ ಮೇನ್ ರೋಡಿಗೆ ನಿಂದಿರ್ತಾವ. ಇಲ್ಲಿ ನೋಡ್ರಿ ಹೆಂಗೆ ನಿಂತಾವ ನೋಡ್ರಿ ಲಾರಿಗಳು. ಇಲ್ಲಿನ್ನ ಒಂದೇ ಸೈಡ್ ನಿಂತಾವ, ಇನ್ನು ಸ್ವಲ್ಪ ಮುಂದೆ ಬರ್ರಿ, ನಿಮಗೆ ತೋರಿಸ್ತೀವಿ ಯಾವ ಥರ ಲಾರಿಗಳು ನಿಂದಿರ್ತಾವ, ಸಾರ್ವಜನಿಕರಿಗೆ ಹೆಂಗೆ ತೊಂದರೆ ಆಗ್ತದ ಅಂತ. ಇಲ್ಲಿ ನೋಡ್ರಿ, ಈಗ ಲಾರಿಗಳು ಹೆಂಗೆ ನಿಂತಾವ ನೋಡ್ರಿ. ಈಗ ಈ ಕಡೆ ಒಂದು ಲಾರಿ ನಿಂತದ, ಈ ಕಡೆ ಒಂದು ಹೊಂಟದ, ಹಿಂಗೆ ಹೋಗ್ಲತ್ತದ. ಇಲ್ಲಿ ಭಾಳ ತೊಂದರೆ ಆಗ್ತದೆ ಸಾರ್ವಜನಿಕರಿಗೂ. ರೈಟಿಗೆ ಮತ್ತು ಲೆಫ್ಟಿಗೆ ಲಾರಿಗಳು ಫುಲ್ ನಿಂದಿರ್ತಾವ. ಈಗ ಇದು ಮಳಕೇಡು, ಇದು ಮೆಳಕೇಡು ಚೌರಸ್ತಾವೆಲ್ಲಿದ್ದೀವಿ. ಹಿಂಗೆ ಹೋದೇವಪ್ಪ ಅಂದ್ರೆ ಮೆಳಕೇಡು ಊರಾಗ ಹೋಗ್ತೀವಿ. ಬರ್ರಿ ಮುಂದೆ ಬರ್ರಿ, ನಿಮಗೆ ತೋರಿಸ್ತೀವಿ ಲಾರಿ ಜಾತ್ರೆ ಹೆಂಗಿರ್ತದ ಅಂತ ಕೇಸಿ. ಇಲ್ಲಿ ನೋಡ್ರಿ, ಈಗ ಇದು ರೈಟಿಗೆ, ಇದು ಲೆಫ್ಟಿಗೆ ಲಾರಿಗಳು. ಈಗ ಇದು ರೈಟಿಗೆ, ಇದು ಲೆಫ್ಟಿಗೆ. ಆ ಕಡೆದೊಂದು ಗಾಡಿ ಬರ್ತಿರ್ತದ, ಈ ಕಡೆದೊಂದು ಗಾಡಿ ಹೋಗ್ತಿರ್ತದ. ರಾಜರೋಷವಾಗಿ ಲಾರಿಗಳು ಮೇನ್ ಮುಖ್ಯ ರಸ್ತೆ ಮೇಲೆ ಈ ಥರ ನಿಂದ್ರಿಸಿದ್ರಪ್ಪ ಅಂದ್ರು ಅನಾಹುತಗಳಾಗೋದು ಮಾತ್ರ ಗ್ಯಾರಂಟಿ. ಯಾರನ್ನ ರಾತ್ರಿ ಆಯ್ತಪ್ಪ ಅಂದ್ರೆ ನಂಬರ್ 1, ನಂಬರ್ 2 ಲ್ಯಾಟ್ರಿನ್ ಮಾಡ್ಲಕ್ಕೆ ಹೊಲ್ದಾಗ ಹೋಗ್ತಾರ. ಸಟ್ಟಂತ ಲಾರಿ ಹಿಂದಿಂದ ಬಂದ್ರಪ್ಪ ಅಂದ್ರೆ ಬಸ್ಸನ, ಲಾರಿಯನ, 2 ವೀಲರ್ನ, ಕಾರ್ಗಳಿಗೆನ ಬಂದುವಪ್ಪ ಅಂದ್ರೆ ಅವನಿಗೆ ರಾತ್ರಿ ಗುದ್ದುಕೊಂಡು ಹೋಗೋದು ಮಾತ್ರ ಪಕ್ಕ. ಗೊತ್ತಾಗಲ್ಲ, ಲಾರಿ ಹಿಂದಿರ್ತಾರ, ಪಟ್ಟಂತ ಬರ್ತಾರ, ಹೊಲ್ದಾಗ ಸಂಡಾಸ್ ಮಾಡ್ಲಕ್ಕೆ ಹೋಗಿರ್ತಾರ, ಸಂಡಾಸ್ ಮುಗಿಸ್ಕೊಂತ ತೊಕೊಂಡ್ ಬರ್ತಿರ್ತಾರ. ಆಯ್ತು, ಜೋಶಿನಾಗ ಮನೆಗೆ ಹೋಗ್ಬೇಕಂತ ಬರ್ತಾರ, ಇವ್ರು ಕಾರಿನಾಗ ಸಿಕ್ಕರಪ್ಪ ಅಂತಂದ್ರೆ ರಾತ್ರಿ 11, 12, 1 ಆಯ್ತಪ್ಪ ಅಂದ್ರೆ ಶಿವಾಯ ನಮ ಗೋವಿಂದ ಗೋವಿಂದ. ಲಾರಿಗಳೂ ರೈಟಿಗೆ ಲೆಫ್ಟಿಗೆ ನಿಂದ್ರಿಸ್ಲದಾಗ ಮಾಡ್ಬೇಕಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಶೇಖರ್ ಶೆಡಂ.